ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಮೊದಲನೇ ಪ್ರಶ್ನೆ, ಕಪ್ಪು ಮುತ್ತು ಎಂದು ಪ್ರಖ್ಯಾತರಾದ ಕ್ರೀಡಾಪಟು ಯಾರು? ಆಪ್ಷನ್ಸ್: ಚೀಮಾ ಒಕೇರಿ, IM ವಿಜಯನ್, ರಾಬರ್ಟೋ ಕಾರ್ಲಸ್, ಪಿಲೆ. ಕರೆಕ್ಟ್ ಆನ್ಸರ್ ಪಿಲೆ. ಯಾವ ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿಯನ್ನು ಹುಲ್ಲಿನ ಮೈದಾನದಲ್ಲಿ ಆಡಲಾಗುತ್ತದೆ? ಆಪ್ಷನ್ಸ್: ಫ್ರೆಂಚ್ ಮುಕ್ತ, ಆಸ್ಟ್ರೇಲಿಯನ್ ಮುಕ್ತ, ವಿಂಬಲ್ಡನ್, US ಮುಕ್ತ. ಕರೆಕ್ಟ್ ಆನ್ಸರ್ ವಿಂಬಲ್ಡನ್. ಸ್ಪೇನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಆಪ್ಷನ್ಸ್: ಬೇಸ್ಬಾಲ್, ಗೂಳಿ ಕಾಳಗ, ಕುದುರೆ ಓಟ, ಕ್ರಿಕೆಟ್. ಕರೆಕ್ಟ್ ಆನ್ಸರ್ ಗೂಳಿ ಕಾಳಗ. ಕೆಳಗಿನ ಕ್ರೀಡೆಗಳಲ್ಲಿ ಯಾವ ಕ್ರೀಡೆಯನ್ನು ಆಡಲು ಮೈದಾನದ ಅವಶ್ಯಕತೆ ಬೀಳುವುದಿಲ್ಲ? ಆಪ್ಷನ್ಸ್: ಬಿಲಿಯರ್ಡ್ಸ್, ಪೋಲೋ, ಶಟಲ್ಕಾಕ್, ಬೇಸ್ಬಾಲ್. ಕರೆಕ್ಟ್ ಆನ್ಸರ್ ಬಿಲಿಯರ್ಡ್ಸ್. ಚದುರಂಗದಾಟದಲ್ಲಿ ಅತಿ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುವ ಕಾಯಿ ಯಾವುದು? ಆಪ್ಷನ್ಸ್: ಒಂಟೆ, ಆನೆ, ರಾಜ, ರಾಣಿ. ಕರೆಕ್ಟ್ ಆನ್ಸರ್ ರಾಣಿ. ಹಾಫ್ ನೆಲ್ಸನ್ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಆಪ್ಷನ್ಸ್: ಜೂಡೋ, ಬಾಕ್ಸಿಂಗ್, ಕುಸ್ತಿ, ಸ್ಕೇಟಿಂಗ್. ಕರೆಕ್ಟ್ ಆನ್ಸರ್ ಕುಸ್ತಿ. ಕ್ರೀಡಾ ಸಾಮಗ್ರಿಗಳನ್ನು ಭಾರತದ ಯಾವ ನಗರದಲ್ಲಿ ಪ್ರಮುಖವಾಗಿ ತಯಾರಿಸಲಾಗುತ್ತದೆ? ಆಪ್ಷನ್ಸ್: ಮುಂಬೈ, ಲಕ್ನೌ, ಜಲಂಧರ್, ಮೊರಾದಾಬಾದ್. ಕರೆಕ್ಟ್ ಆನ್ಸರ್ ಜಲಂಧರ್. ವಾಲಿಬಾಲ್ ಕ್ರೀಡೆಯನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ಸ್: ಇಂಗ್ಲೆಂಡ್, ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ. ಕರೆಕ್ಟ್ ಆನ್ಸರ್ ಅಮೇರಿಕಾ. ರಣಜಿ ಟ್ರೋಫಿ ಪಂದ್ಯಾವಳಿಯನ್ನು ಯಾರ ಗೌರವಾರ್ಥವಾಗಿ ನಡೆಸಲಾಗುತ್ತದೆ? ಆಪ್ಷನ್ಸ್: ಜಾವಗಲ್ ಶ್ರೀನಾಥ್, KS ರಣಜಿತ್ ಸಿಂಗ್, ಬಿಷನ್ ಸಿಂಗ್ ಬೇಡಿ, MAK ಪಟೌಡಿ. ಕರೆಕ್ಟ್ ಆನ್ಸರ್ KS ರಣಜಿತ್ ಸಿಂಗ್. ಕಪಿಲ್ ದೇವ್ ರವರ ಆತ್ಮಚರಿತ್ರೆಯ ಪುಸ್ತಕದ ಹೆಸರೇನು? ಆಪ್ಷನ್: ಬೈ ಗಾಡ್ ಡೆಕ್ರಿ, ಕ್ರಿಕೆಟ್ ಮೈ ಸ್ಟೈಲ್, ಇನ್ ಮೈ ಡೇಸ್, ರನ್ಸ್ ಇನ್ ರೂಯಿನ್ಸ್. ಕರೆಕ್ಟ್ ಆನ್ಸರ್ ಕ್ರಿಕೆಟ್ ಮೈ ಸ್ಟೈಲ್. ಇರಾನಿ ಟ್ರೋಫಿ ಪ್ರಶಸ್ತಿ ಯಾವ ಕ್ರೀಡೆಗಾಗಿ ಮೀಸಲಾಗಿದೆ? ಆಪ್ಷನ್ಸ್: ಕಾಲ್ಚೆಂಡು, ಹೂಚೆಂಡು,
ಕ್ರಿಕೆಟ್, ಬುಟ್ಟಿ ಚೆಂಡು. ಕರೆಕ್ಟ್ ಆನ್ಸರ್ ಕ್ರಿಕೆಟ್. ಪ್ರಪ್ರಥಮ ಏಷ್ಯನ್ ಕ್ರೀಡಾಕೂಟವನ್ನು ಎಲ್ಲಿ ನಡೆಸಲಾಯಿತು? ಆಪ್ಷನ್ಸ್: ರಷ್ಯಾ, ಚೀನಾ, ಜಪಾನ್, ಭಾರತ. ಕರೆಕ್ಟ್ ಆನ್ಸರ್ ಭಾರತ. ಯಾವ ಕ್ಷೇತ್ರಕ್ಕಾಗಿ ಅರ್ಜುನ ಪ್ರಶಸ್ತಿಯನ್ನು ಮೀಸಲಾಗಿರಿಸಲಾಗಿದೆ? ಆಪ್ಷನ್ಸ್: ಕ್ರೀಡೆ, ಕಲೆ, ಸಾಹಿತ್ಯ, ಸಾಹಸ. ಕರೆಕ್ಟ್ ಆನ್ಸರ್ ಕ್ರೀಡೆ. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಪ್ರತಿದಿನದ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ಹಾಗೆಯೇ ಸಪೋರ್ಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.